ಸ್ನೇಹಿತರೆ ನೋಡ್ರಿ, ಈ ಥರ ಬದನೆ ಗಿಡದಾಗೆ ಈ ಎಲೆ ಎಲ್ಲ ತಿಂತಾವೆ ಕೀಟಗಳು. ಮತ್ತು ಇದರಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಸುಳಿ ಒಣಗ್ತಾ ಬರುತ್ತೆ ನೋಡಿ. ಈ ಥರ ಆಗಿರುತ್ತೆ ಸುಳಿ. ನೋಡಿ ಈ ಥರ ಆಗಿರುತ್ತೆ. ಇದನ್ನು ಹುಳನ ಕಡ್ದಿರ್ತಾವೆ ನೋಡಿ. ಮತ್ತು ನೋಡಿ ಇಲ್ಲಿ ಇನ್ನೊಂದಿದೆ ನೋಡಿ. ಇದರಲ್ಲಿ ಹುಳ ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ಕಾಣ್ತಾಯಿತ್ತು ನೋಡಿ. ಇಲ್ಲಿ ಈ ಥರ ತೂತ ಕಾಣ್ತಾಯಿತ್ತು ನೋಡ್ರಿ. ಇದನ್ನು ಇಲ್ಲಿ ಮುರಿದ್ರೆ ನೋಡಿ ಸ್ನೇಹಿತರೆ, ಈ ಥರ ಇದೆಲ್ಲ ಹುಳ ತಿಂದ್ಬಿಟ್ಟೈತೆ. ಇದು ಹುಳ ತಿಂದಿರೋದನ್ನ ಇದನ್ನು ಮುರಿದಾಕಿ ಔಷಧಿ ಹೊಡಿಬೇಕು. ಇದರಲ್ಲಿ ಇದೆ ಹುಳ. ಇದನ್ನು ಓಪನ್ ಮಾಡಿ ನೋಡಬೇಕು. ಓಪನ್ ಮಾಡಿರೋದ್ರಲ್ಲಿ ಹುಳ ತಿಂದ್ಕೊಂಡು ಹೋಗ್ತಾ ಇರುತ್ತೆ ನೋಡಿ. ಇಲ್ಲಿಗನ್ನ ತಿಂದಿದೆ. ಮತ್ತು ನೋಡಿ ಇದರಲ್ಲಿ ಇದನ್ನೆಲ್ಲ ಕಿತ್ತು ಮುರಿದಾಕಿ ನಾವು ಔಷಧಿ ಹೊಡಿಬೇಕು. ಇದನ್ನು ಮುರಿದಾಕ್ಬಿಡ್ಬೇಕು, ಸಂಪೂರ್ಣವಾಗಿ ಮುರಿದಾಕ್ಬಿಡ್ಬೇಕು ನೋಡಿ. ಇದು ಅಷ್ಟೇ, ಇದು ಒಣಗ್ತೈತೆ. ಇಲ್ಲಿದೆ ನೋಡಿ ಇದರಲ್ಲಿ. ನೋಡಿ, ಅದು ಮುರಿದ್ರೆ ಇಲ್ಲಿ ಸಿಗುತ್ತೆ. ಇಲ್ಲೈತೆ ನೋಡಿ, ಈ ಥರ ಆಗ್ತಾಯಿದೆ. ಇದಕ್ಕೆ ನಾನು ಯಾವುದು ಸ್ಪ್ರೇ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ಇದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾವುದೋ ರೇಂಜರ್ ಅಂದ್ಬಿಟ್ಟು. ಇದು ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ. ನೀವು ನಿಮ್ಮ ಹತ್ರದಲ್ಲಿರೋ ಕೃಷಿ ಇಲಾಖೆ ಕೇಂದ್ರಗಳಿಗೆ ಹೋದರೆ ಇದು ಸಿಗುತ್ತೆ ನೋಡಿ. ಇದನ್ನು 1 ಲೀಟ್ರಿಗೆ 2 ml ಹಾಕಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಗೊಬ್ಬರದ ಅಂಗಡಿಗೆಲ್ಲ ಹೋದರೆ ಬೇರೆದು ಕೊಡ್ತಾರೇನೋ ಗೊತ್ತಿಲ್ಲ. ನಾನು ಕೃಷಿ ಇಲಾಖೆಯಲ್ಲಿ ಸಿಗೋಂಥದ್ದನ್ನು ತಗೊಂಬಂದು ಸ್ಪ್ರೇ ಮಾಡ್ತಾಯಿದ್ದೀನಿ. ಸ್ಪ್ರೇ ಮಾಡಿ ನೋಡ್ತೀನಿ ಇನ್ನೊಂದು 2-3 ದಿವಸ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ.